ದುಡ್ಡು, ಸ್ವಲ್ಪ ಕ್ವಾಲಿಟಿ ಕಡಿಮೆ ಆತರ ಏನಿಲ್ಲ, ತುಂಬಾನೇ ಚೆನ್ನಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು. ಇಲ್ಲಿ ಎಲಾಸ್ಟಿಕ್ ಕೂಡ ಕೊಟ್ಟಿದ್ದಾರೆ, ಆ ಕಡೆ ಈ ಕಡೆ 2 ಸೈಡ್ ಎಕ್ಸ್ಪೆಂಡಬಲ್ ಕೂಡ ಆಗುತ್ತೆ. ರೆಗ್ಯುಲರ್ ಆಗಿ ಬೆಳಗ್ಗೆಯಿಂದ 2 ಇಲ್ಲ 3 ಯೂಸ್ ಮಾಡ್ತೀನಿ. ನ್ಯೂ ಬಾರ್ನ್ ಬೇಬಿಯಿಂದ ಹಿಡಿದು 2 ವರ್ಷ ಮಕ್ಳವರ್ಗು ಆರಾಮಾಗೆ ಯೂಸ್ ಮಾಡಬಹುದು. ಮಕ್ಳು ತುಂಬಾ ಸಣ್ಣ ಇತ್ತು ಅಂತ ಹೇಳಿದ್ರೆ 3 ವರ್ಷವರೆಗೂ ಯೂಸ್ ಮಾಡಬಹುದು. ಈ ತರ ಫಿಟ್ ಆಗುತ್ತೆ. ಇಲ್ಲಿ 2 ಬಟನ್ ಕೂಡ ಕೊಟ್ಟಿದ್ದಾರೆ. ಈಗ ಮಕ್ಳ ಕಾಲನ್ನ ಈ ತರ ತೆಗ್ದ್ಬಿಟ್ಟು ಈ ತರ ಹಾಕೋದು. ಇದು ಅಡ್ಜಸ್ಟಬಲ್. ನಮ್ಮ ಪಾಪುಗೆ ತುಂಬಾನೇ ಚೆನ್ನಾಗಿ ಸೆಟ್ ಆಗಿದೆ. ನಾವ್ ಎಷ್ಟಕ್ ಬೇಕಾದ್ರೂ ಹಾಕೋಬಹುದು. ಇದು ಇಲ್ಲಿ 2 ಬಟನ್ ಕೊಟ್ಟಿರ್ತಾರೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಈ ವಿಡಿಯೋ ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊಂತ ಇದ್ದೀನಿ. ಇವತ್ತಿನ ವಿಡಿಯೋ ಎಂದ್ರ ಬಗ್ಗೆ ಅಂತ ಹೇಳಿ ತಮ್ಲೈನ್ ನೋಡೇ ನಿಮ್ಗೆ ಗೊತ್ತಾಗಿರುತ್ತೆ. ಇವತ್ತು ಕ್ಲಾತ್ ಡೈಪರ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ. ತುಂಬಾ ಜನ ಕೇಳ್ತಾ ಇದ್ರಿ, ನಿಮ್ ಪಾಪುಗೆ ನೀವು ಕ್ಲಾತ್ ಡೈಪರ್ ನ ಯೂಸ್ ಮಾಡ್ತಿರಲ್ಲ, ಯಾವ ತರ ಇದೆ ರಿಸಲ್ಟ್ ಅಂತ ಹೇಳ್ಬಿಟ್ಟು. ಹಂಗಾಗಿ ಒಬ್ರು ಸಿಸ್ಟರ್ ಕೂಡ ಕಮೆಂಟ್ಸ್ ಕೂಡ ಮಾಡಿದ್ರು, ಅಕ್ಕ ಅದ್ರ ಬಗ್ಗೆ ನೀವು ಯೂಸ್ ಮಾಡ್ತಾ ಇದ್ದೀರಲ್ಲ ತಿಳಿಸ್ಕೊಡಿ ಸ್ವಲ್ಪ ಅಂತ ಹೇಳ್ಬಿಟ್ಟು. ಹಂಗಾಗಿ ತಿಳಿಸ್ಕೊಡ್ತಾ ಇರೋ ಅಂತದ್ದು. ನಮ್ಗೆ ಅದನ್ನ ತಗೊಂಡ್ಮೇಲೆ ತುಂಬಾನೇ ಹೆಲ್ಪ್ ಆಗಿದೆ ಅಂತಾನೆ ಹೇಳ್ಬೋದು. ಮಾಮೂಲಿ ಯೂಸ್ ಅಂಡ್ ಥ್ರೋ ಪ್ಯಾಂಪರ್ಸ್ ಆಯ್ತು ಅಂತ ಹೇಳಿದ್ರೆ ಯೂಸ್ ಮಾಡಿ ಬಿಸಾಕ್ಬಿಡ್ಬೋದು. ಇದು ಆತರ ಏನಿಲ್ಲ, ನಾವು ವಾಶ್ ಮಾಡಿ ಕೂಡ ಇಟ್ಕೊಬಹುದು. ಯಾವ್ದೇ ತರ ಪ್ರಾಬ್ಲಮ್ ಏನಿಲ್ಲ. ಇದು ಯಾವ್ದೇ ತರ ಕಲೆ ಆಗ್ಲಿ ಏನೋ ಆಗ್ಲಿ ಆತರ ಉಳ್ಕೊಳ್ಳೋದು ಆತರ ಏನು ಇಲ್ಲ. ತುಂಬಾನೇ ಸಾಫ್ಟ್ ಆಗಿದೆ. ಇದರಿಂದ ಯಾವ್ದೇ ತರ ಸ್ಕಿನ್ ರ್ಯಾಷಸ್ ಆಗ್ಲಿ ಏನೂ ಆಗಿಲ್ಲ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಮ್ಮ ಪಾಪು ಬಾಡಿಗೆ ತುಂಬಾನೇ ಚೆನ್ನಾಗಿ ನಮ್ ಪಾಪು ಬಾಡಿಗೆ ತುಂಬಾನೇ ಚೆನ್ನಾಗಿ ಹೊಂದ್ಕೊಂಡಿದೆ ಅಂತಾನೆ ಹೇಳ್ಬೋದು. ಹಂಗಾಗಿ ನಾವು ತುಂಬಾನೇ ಇಷ್ಟಪಟ್ಕೊಂಡು ತಗೊಂಡೆ. ನನ್ಗೆ ಫಸ್ಟ್ ಇಷ್ಟೊಂದು ಗೊತ್ತಿರ್ಲಿಲ್ಲ ಇದು ಈ ತರ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಬ್ಲಾಕ್ ಕಲರ್ ಅಲ್ಲಿ ಮತ್ತೆ ವೈಟ್ ಕಲರ್ ಅಲ್ಲಿ 2 ಕಲರ್ ಇತ್ತು. ಇನ್ನ ಮಕ್ಳು ಸ್ಕಿನ್ ಎಲ್ಲ ತುಂಬಾನೇ ಸಾಫ್ಟ್ ಇರುತ್ತಲ್ಲ, ಬ್ಲಾಕ್ ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ಅಂದ್ರೆ ಗಲೀಜಾದ್ರೆ ಕಾಣಿಸೋದಿಲ್ಲ ಅನ್ನೋದು ಒಂದ್ ಬಿಟ್ರೆ ಬ್ಲಾಕ್ ಹಾಕ್ಬಾರ್ದು ಅಂತ ಹೇಳಿ ವೈಟೇ ತಗೊಂಡಿದ್ದು. ಇದು ನಾವು ವಾಶ್ ಮಾಡ್ಬೇಕಾದ್ರೆ ನಾನು ಸ್ವಲ್ಪ ಹಾಲ ಹಾಕ್ಬಿಟ್ಟು ವಾಶ್ ಮಾಡ್ತೀನಿ. ಅವಳು ಬಾತ್ರೂಮ್ಗೆ ಏನಾದ್ರು ಹೋದ್ಲು ಅಂತ ಹೇಳಿದ್ರೆ ಸ್ವಲ್ಪ ಕರೆ ಆಗುತ್ತೆ. ಹಂಗಾಗಿ ಯೂರಿನ್ ಎಲ್ಲ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಒಂದೊಂದ್ಸರಿ ಮಕ್ಳುಗಳು ವಾಶ್ರೂಮ್ಗೆ ಹೋಗ್ಬಿಡ್ತಾವಲ್ಲ, ಅವಾಗ ಅದನ್ನ ಸ್ವಲ್ಪ ಕರೆ ಆಗುತ್ತೆ. ಅವಾಗ ಅದನ್ನ ಒಂದು 2 ಡ್ರಾಪ್ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಬಿಟ್ಟು ಬಿಸಿನೀರಲ್ಲಿ ವಾಶ್ ಮಾಡ್ಬಿಟ್ರೆ ಆಯ್ತು. ಹಂಗಾಗಿ ನಾನು ಬಿಸಿನೀರಲ್ಲಿ ಜಾಸ್ತಿ ವಾಶ್ ಮಾಡ್ತೀನಿ. ಅದನ್ನ ತಣ್ಣೀರಲ್ಲಿ ಜಾಸ್ತಿ ವಾಶ್ ಏನು ಮಾಡೋದಿಲ್ಲ. ಆದ್ರೂ ಪಾಪು ಹುಟ್ಟಿ 15 ದಿವಸದಿಂದನೂ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದ್ರಲ್ಲೇ ಬಟನ್ಸ್ ಕೂಡ ಕೊಟ್ಟಿದ್ದಾರೆ, ಅಡ್ಜಸ್ಟೇಬಲ್ ಇದೆ. ನಮ್ಗೆ ಎಷ್ಟಕ್ ಬೇಕು ಅಷ್ಟು ಚಿಕ್ಕದು ಬೇಕಾದ್ರೂ ಮಾಡ್ಕೊಬಹುದು, ದೊಡ್ಡದು ಮಾಡ್ಕೊಬಹುದು. ಆತರ ಎಲ್ಲ ಫೆಸಿಲಿಟೀಸ್ ಇದೆ ಅದ್ರಲ್ಲಿ. ತುಂಬಾನೇ ಚೆನ್ನಾಗಿದೆ. 1-2 ಅವರ್ ಆರಾಮಾಗಿ ಮಗುನ ಹಾಕ್ಬಿಟ್ಟು ಬಿಡ್ಬೋದು. ಆರಾಮಾಗಿ ಆಟ ಆಡ್ಕೊಂತವೆ. ಸ್ವಲ್ಪ ದೊಡ್ಡ ಮಕ್ಳಾದ್ರೆ ಯೂರಿನ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ನೆಂದೋಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನನ್ಗಂತೂ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. 6 ಕಲರ್ ಅಲ್ಲಿ ಅವೈಲೇಬಲ್ ಇದೆ ಇದು ಬಟನ್. ತುಂಬಾನೇ ಒಂದು ಕೂಡ ಕಿತ್ತೋಗಿಲ್ಲ. ತುಂಬಾ ಕ್ವಾಲಿಟಿಯಾಗಿ ಕೂಡ ಬಂದಿತ್ತು. ಆತರ ಕಡಿಮೆ ದುಡ್ಡು, ಸ್ವಲ್ಪ ಕ್ವಾಲಿಟಿ ಕಡಿಮೆ ಆತರ ಏನಿಲ್ಲ, ತುಂಬಾನೇ ಚೆನ್ನಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು. ಇಲ್ಲಿ ಎಲಾಸ್ಟಿಕ್ ಕೂಡ ಕೊಟ್ಟಿದ್ದಾರೆ, ಆ ಕಡೆ ಈ ಕಡೆ 2 ಸೈಡ್ ಎಕ್ಸ್ಪೆಂಡಬಲ್ ಕೂಡ ಆಗುತ್ತೆ. ನೋಡ್ತಾ ಇರ್ಬೋದು. ತುಂಬಾನೇ ಚೆನ್ನಾಗಿದೆ. ಏನು ಒಂದ್ ಚೂರು ಗಲೀಜಾಗಿಲ್ಲ. 6 ಪೀಸ್ ಏನೋ ಬಂದಿತ್ತು ನಮ್ ಪಾಪುಗೆ. ನಾನು ಒಂದು ಇವಾಗ ವಾಶ್ ಮಾಡಕ್ ಹಾಕಿದೀನಿ. ಮಿಕ್ಕಿದ್ದು 5 ನನ್ನ ಹತ್ರ ಇದೆ ಇವಾಗ. ಈ ತರ ನಮ್ಗೆ ಬಟನ್ ಸ್ನ್ಯಾಪ್ ತರ ಕೊಟ್ಟಿದ್ದಾರೆ. ಈ ತರ ಪ್ರೆಸ್ ಮಾಡಿದ್ರೆ ಅಂದ್ಕೊಳ್ಳುತ್ತೆ, ಬೇಕಂದ್ರೆ ಓಪನ್ ಮಾಡ್ಕೊಬಹುದು. ಇಲ್ಲಿ ಎಷ್ಟು ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ನ್ಯೂ ಬಾರ್ನ್ ಬೇಬಿಗೆ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಇದೆಯಲ್ಲ ಫಸ್ಟ್ 1, ಇಲ್ಲಿಂದ ಹಾಕೊಂಡ್ಬರ್ಬೋದು. ಇದು 2, ಇದು 3, ಇದು 4 ಈ ತರ ಕೊಟ್ಟಿದ್ದಾರೆ. ಇದು ಸೊಂಟದ ಅಳತೆ ಬಂದು ಇಲ್ಲಿ ಅಡ್ಜಸ್ಟೇಬಲ್ ಮಾಡುವಂತದ್ದು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಎಲ್ಲಾ ಕಲರ್ ಅಷ್ಟೇನೆ 6 ಕಲರ್ ಬಂದಿರೋ ಅಂತದ್ದು. ನನ್ನ ಪಾಪುಗೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಇಲ್ಲಿ ಸೊಂಟದ ಹತ್ರನು ಕೂಡ ಎಕ್ಸ್ಪೆಂಡಬಲ್ ಬಂದಿದೆ. ತುಂಬಾನೇ ಚೆನ್ನಾಗಿದೆ. ಮತ್ತೆ ನಾನು ವೈಟ್ ಕಲರ್ ಅಲ್ಲಿ ಒಳಗಡೆ ಇದನ್ನ ತಗೊಂಡಿದ್ದು ಬಟ್ಟೆನ. ಬ್ಲಾಕ್ ಕಲರ್ ಅಲ್ಲೂ ಬರುತ್ತೆ ಇದೇ ತರನೇ. ನಾನು ವೈಟೇ ಬೇಕು ಅಂತ ಹೇಳಿ ತಗೊಂಡಿದ್ದೆ. ಅವಾಗ ಮಕ್ಳು ಸ್ಕಿನ್ ಅವಾಗ ಹುಟ್ಟಿರ್ತಾವಲ್ಲ, ತುಂಬಾನೇ ಸಾಫ್ಟ್ ಇರುತ್ತದೆ. ಗಲೀಜಾದ್ರೂ ಪರವಾಗಿಲ್ಲ, ವಾಶ್ ಮಾಡ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳಿ ನಾನು ಪ್ರತಿಯೊಂದನ್ನು ವೈಟೇ ತಗೊಂಡಿರೋ ಅಂತದ್ದು. ಒಂದು ಚೂರು ಕೂಡ ಕಲೆ ಇಲ್ಲ, ಎಲ್ಲದ್ರಲ್ಲೂ ಕೂಡ ಕಲೆ ಹೋಗಿದೆ. ನನ್ನ ಪಾಪು ಇನ್ ಸ್ವಲ್ಪ ಇದೆ, ಎಲ್ಲ ಹಾಕ್ಬಿಟ್ಟಿದ್ದಾಳೆ ಇವಾಗ ವಿಡಿಯೋ ಮಾಡ್ಬೇಕಾದ್ರೆ. ಹಂಗಾಗಿ ನೋಡ್ತಾ ಇರ್ಬೋದು. 6 ಪೀಸು ಬಂದಿರೋ ಅಂತದ್ದು.
ಒಂದು ಇವಾಗ ಅವಳಿಗೆ ಹಾಕಿದೀನಿ, ಇನ್ನು 4 ಇಲ್ಲಿದೆ ನನ್ನ ಹತ್ರ. ಒಂದು ವಾಶ್ ಮಾಡಕ್ ಹಾಕಿದೀನಿ. ನಾನು ರೆಗ್ಯುಲರ್ ಆಗಿ ಬೆಳಗ್ಗೆಯಿಂದ 2 ಇಲ್ಲ 3 ಯೂಸ್ ಮಾಡ್ತೀನಿ ಅವಳಿಗೆ ಒಂದ್ ದಿನಕ್ಕೆ. ನೈಟ್ ಮಲ್ಕೋಬೇಕಾದ್ರೆ ಮಾಮೂಲಿ ಮೈಲಾ ಹುರಿದು ಹಾಕೋದು. ತುಂಬಾ ಹೊರಗಡೆ ಏನಾದ್ರು ಹೋಗ್ಬೇಕಾದ್ರೆ, ತುಂಬಾ ದೂರ ಏನಾದ್ರು ಹೋಗ್ಬೇಕಾಯ್ತು ಅಂತ ಹೇಳಿದ್ರೆ ಯೂಸ್ ಅಂಡ್ ಥ್ರೋ ಯೂಸ್ ಮಾಡ್ತೀನಿ. ಮನೇಲಿ ಇರ್ಬೇಕಾದ್ರೆ ಆದಷ್ಟು ನಾನು ಕಾಟನ್ ಬಟ್ಟೆನೆ ತುಂಬಾನೇ ಚೆನ್ನಾಗಿದೆ. ಒಟ್ನಲ್ಲಿ ಸಿಲ್ಕ್ ಆತರ ಏನಿಲ್ಲ, ಕಾಟನ್ ಮತ್ತೆ ಪಾಲಿಸ್ಟರ್ 2 ಮಿಕ್ಸ್ ತರ ಇದೆ ಮೇಲ್ಗಡೆ. ಈ ಅಂಬ್ರೆಲಾ ಎಲ್ಲ ಬರುತ್ತಲ್ಲ ಮೇಲ್ಗಡೆ, ಆತರ ಬಟ್ಟೆ. ಅಂದ್ರೆ ಇದು ಸ್ವಲ್ಪ ಕಾಟನ್ ಇದೆ, ಒಳಗಡೆ ಬಂದು ಸಾಫ್ಟ್ ಅಂದ್ರೆ ಸಾಫ್ಟ್ ಹತ್ತಿ ತರ ಇದೆ, ಸ್ಮೂತ್ ಆಗಿದೆ. ಇದು ಬಂದು ತುಂಬಾನೇ ಸಾಫ್ಟ್ ಇದೆ. ಮಿಷಿನಲ್ಲಿ ಹಾಕಿ ನಾನು ಇದನ್ನ ಹಿಂಡೋ ಅಂತದ್ದು. ಕೈಯಲ್ಲೆಲ್ಲ ಹಿಂಡಿದ್ರೆ ಬೇಗ ಒಣಗೋದಿಲ್ಲ, 1 ದಿನ ಬೇಕು ಇದು ಒಣಗ್ಲಿಕ್ಕೆ. ಹಂಗಾಗಿ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕ್ಬಿಟ್ಟು ಡ್ರೈ ಮಾಡಿ ಆಮೇಲೆ ಒಣಗಾಕ್ತೀನಿ. ಹಂಗಾಗಿ ಬೇಗ ಡ್ರೈ ಆಗಿ ಒಣಗಿಕೊಳ್ಳುತ್ತೆ. ನಮ್ಮ ಪಾಪುಗೆ ನಾನು ಯೂಸ್ ಮಾಡೋದು ಬಂದು ಇದೇ ತರನೇ. ಇನ್ನ ಹೊರ್ಗಡೆ ಎಲ್ಲಾದ್ರೂ ಇಲ್ಲೇ ಹತ್ರದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, 1-2 ಅವರ್ ಆತರ ಇತ್ತು ಅಂತ ಹೇಳಿದ್ರೆ ನಾನು ಈ ಪ್ಯಾಂಪರ್ಸ್ನೇನೆ ಯೂಸ್ ಮಾಡೋ ಅಂತದ್ದು ಬಟ್ಟೆದು. ತುಂಬಾ ದೂರ ಆಯ್ತು, 1-2 ದಿನ 3 ದಿನ ಆತರ, ಇಲ್ಲ ಮಳೆಗಾಲ ಬಂತು ಅಂತ ಹೇಳಿದ್ರೆ ಮಾಮೂಲಿ ಯೂಸ್ ಅಂಡ್ ಥ್ರೋ ಪ್ಯಾಂಪರ್ಸ್ ನ, ಅದು ಮೈಲಾ ಅವ್ರದೇ ನಾನು ಯೂಸ್ ಮಾಡೋ ಅಂತದ್ದು. ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿದೀನಿ. ಬೇಕಂದ್ರೆ ನೀವು ಅದರಲ್ಲೂ ಲಿಂಕ್ ಬೇಕಂತ ಕೇಳಿದ್ರೆ ನಾನು ಕಳಿಸ್ಕೊಡ್ತೀನಿ. ಅದರಲ್ಲೂ ನೀವು ಕೂಡ ಬೈ ಮಾಡ್ಕೊಬಹುದು. ಒಳ್ಳೊಳ್ಳೆ ಆಫರ್ ಕೂಡ ಇದೆ ಇವಾಗ ಅದ್ರಲ್ಲಿ. ಇದ್ರಲ್ಲಿ ಯಾವ್ದೇ ತರ ಆಫರ್ ಇಲ್ಲ. ನಾನು ಒಂದೇ ಸರಿ ತರಿಸಿರೋಂಥದ್ದು ಇದನ್ನ. ನಮ್ಮ ಪಾಪು ಹುಟ್ಟಿದಾಗ ಅವಳಿಗೆ ವರ್ಷದ ಮೇಲೆ 2 ತಿಂಗಳು ಇಲ್ಲಿವರೆಗೂ ಯೂಸ್ ಆಗಿದೆ. ಇನ್ನೂವರೆಗೂ ನಾನು ಇದನ್ನೇ ಯೂಸ್ ಮಾಡ್ತೀನಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಒಂದ್ ದಿನಕ್ಕೆ 2 ಇಲ್ಲ 3 ಯೂಸ್ ಮಾಡ್ತೀನಿ. ಇವಾಗ ಅವಳು ವಾಶ್ರೂಮ್ಗೆ ಏನಾದ್ರು ಹೋದ್ಲು ಅಂತ ಹೇಳಿದ್ರೆ ಒಂದ್ ದಿನಕ್ಕೆ 4 ಬೇಕಾಗುತ್ತೆ. ವಾಶ್ರೂಮ್ಗೆ ಏನು ಹೋಗಿಲ್ಲ ಅಂತ ಹೇಳಿದ್ರೆ 3 ಯೂಸ್ ಮಾಡ್ತೀನಿ. ನೈಟ್ ಮಲ್ಕೋಬೇಕಾದ್ರೆ ಮಾಮೂಲಿ ಮೈಲಾ ಅವ್ರದ್ದು ಪ್ಯಾಂಪರ್ಸ್ ಹಾಕುವಂತದ್ದು. ನನ್ಗಂತೂ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ಇದನ್ನ ತಗೋಬಹುದಾ ಅಂತ ಹೇಳಿದ್ರೆ ಧಾರಾಳವಾಗಿ ತಗೊಳ್ಳಿ. ಫ್ಲಿಪ್ಕಾರ್ಟ್ ಅಲ್ಲಿ, ಅಮೆಝಾನ್ ಅಲ್ಲಿ, ಮತ್ತೆ ಮೀಶೋದಲ್ಲಿ ಎಲ್ಲಾದ್ರಲ್ಲೂ ಅವೈಲೇಬಲ್ ಇದೆ. ನಾನ್ ತಗೊಂಡಾಗ 600 ಚಿಲ್ಲರೆ ಏನೋ ಇತ್ತು ಅಷ್ಟೇನೆ. ಇಷ್ಟೊಂದು ಕಡಿಮೆ ದುಡ್ಡಿಗೆ ಬರ್ತಾ ಇದೆ, ಇದು ಯೂಸ್ ಆಗುತ್ತಾ ಏನೋ ಅಂತೇಳಿ ನನಗೂ ಕೂಡ ಅನುಮಾನ ಇತ್ತು ಫಸ್ಟ್. ತುಂಬಾನೇ ಚೆನ್ನಾಗಿ ಯೂಸ್ ಆಗಿದೆ, ಯಾವ್ದೇ ತರ ಮೋಸ ಏನೂ ಆಗಿಲ್ಲ. ಹಂಗಾಗಿ ನಮ್ಮ ಪಾಪುಗೆ ನಾನು ಯೂಸ್ ಮಾಡಿ ಹೇಳ್ತಾ ಇರೋ ಅಂತದ್ದು. ನಮ್ಮ ಪಾಪುಗೆ ಇವಾಗ 1 ವರ್ಷದ ಮೇಲೆ 2 ತಿಂಗಳು. ಇವತ್ತು ನಾನು ಈ ವಿಡಿಯೋ ಮಾಡಿ ಹೇಳ್ತಾ ಇರೋ ಅಂತದ್ದು. ಫಸ್ಟೇ ನಾನೇನೋ ತಗೊಂಡಿದ್ದೀನೇ ವ್ಯೂಸ್ಗೋಸ್ಕರನೋ ವಿಡಿಯೋಗೋಸ್ಕರನೋ ಮಾಡಿ ಹಾಕಿದ್ರೆ ಅದು ಸರಿ ಇಲ್ಲ ಅಂತ ಹೇಳ್ಬೋದಿತ್ತು. ಇವತ್ತು ಮಾಡಿ ಅದು ಕೇಳೋದ್ಕೆನೆ ಮೆಸೇಜ್ ಮಾಡಿ ನಮ್ಮ ಪಾಪುದು ಆಲ್ಮೋಸ್ಟ್ ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ. ನಾನು ಅದ್ರಲ್ಲಿ ಯಾವಾಗ್ಲೂ ಈ ಡೈಪರ್ಗಳನ್ನ ಅವಳಿಗೆ ಹಾಕಿರ್ತೀನಿ. ಹಂಗಾಗಿ ತುಂಬಾ ಜನ ಕೇಳ್ತಾ ಇದ್ರು, ಅಕ್ಕ ಇದು ತಗೊಂಡ್ ಹಾಕಿದಿರಲ್ಲ ನಿಮ್ ಪಾಪುಗೆ ಯಾವ ತರ ಇದೆ ರಿಸಲ್ಟ್ ಅಂತ ಹೇಳಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ. ನಿಮ್ಗೇನಾದ್ರೂ ಯೂಸ್ ಆಯ್ತು ಅಂತ ಹೇಳಿದ್ರೆ ಲಿಂಕು ಇದೆ ನನ್ನ ಹತ್ರ. ಇವಾಗ ಎಷ್ಟಿದೆ ಅಂತ ಹೇಳಿ ಅಮೌಂಟ್ ಗೊತ್ತಿಲ್ಲ, ಚೆಕ್ ಮಾಡಿ ಬೇಕಾದ್ರೆ ಲಿಂಕ್ ಕೂಡ ಶೇರ್ ಮಾಡ್ತೀನಿ. ಧಾರಾಳವಾಗಿ ತಗೊಳ್ಳಿ ಅಂತ ಹೇಳ್ತೀನಿ. ನ್ಯೂ ಬಾರ್ನ್ ಬೇಬಿಯಿಂದ ಹಿಡಿದು 2 ವರ್ಷ ಮಕ್ಳವರೆಗೂ ಆರಾಮಾಗೆ ಯೂಸ್ ಮಾಡಬಹುದು. ಮಕ್ಳು ತುಂಬಾ ಸಣ್ಣ ಇತ್ತು ಅಂತ ಹೇಳಿದ್ರೆ 3 ವರ್ಷವರೆಗೂ ಯೂಸ್ ಮಾಡಬಹುದು. ನಮ್ಮ ಪಾಪುಗೆ ವರ್ಷದ ಮೇಲೆ 2 ತಿಂಗಳು ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ಅವಳಿಗೆ ಇನ್ನು 2 ವರ್ಷ ಆದ್ರೂ ಹಾಕ್ಬಹುದು ಅಂತ ಹೇಳಿ ಅನ್ಕೊಂಡಿದೀನಿ. ಆರಾಮಾಗೆ ಅವಳಿಗೆ ಯಾವುದೇ ತರ ರ್ಯಾಸಸ್ ಏನೂ ಆಗಿಲ್ಲ, ಆತರ ತುರಿಕೆ ಆಗೋದು ಆತರ ಏನೂ ಆಗಿಲ್ಲ. ತುಂಬಾನೇ ಚೆನ್ನಾಗಿ ಹೊಂದ್ಕೊಂಡಿದೆ ಈ ಬಟ್ಟೆ ಅವಳಿಗೆ. ಹಂಗಾಗಿ ಹಾಲು ಹಾಕಿ ಯೂಸ್ ಮಾಡೋದ್ರಿಂದ ನಾನು ಸ್ವಲ್ಪ ಬಿಸಿ ನೀರಲ್ಲೇನೆ ಸ್ವಲ್ಪ ವಾಶ್ ಮಾಡೋ ಅಂತದ್ದು. ವಾಶ್ ಮಾಡೋದು ಕೂಡ ಅದನ್ನ ಒಣಗಾಕೋದು ಬಿಸಿ ನೀರಲ್ಲೇನೆ ಹೆಜ್ಬಿಟ್ಟು ಒಣಗಾಕ್ತೀನಿ. ತಣ್ಣೀರಲ್ಲಿ ಯಾವತ್ತೂ ಇದನ್ನ ಒಗ್ದಿಲ್ಲ, ಆದ್ರೂ ಕೂಡ ಏನೂ ಆಗಿಲ್ಲ. ಬಿಸಿನೀರಲ್ಲಿ ಯೂಸ್ ಮಾಡೋದ್ರಿಂದ ಹಿಡಿದು ತೋರಿಸ್ತೀನಿ ನೋಡಿ, ಯಾವ್ದೇ ತರ ಬಬಲ್ಸ್ ಆಗೋದು, ಆತರ ಉಂಡೆ ತರ ಬರೋದು ಆತರ ಏನೂ ಆಗಿಲ್ಲ. ಇದೆಲ್ಲ ಕಿತ್ಕೊಂಡ್ ಬರೋದು ಆತರ ಏನೂ ಆಗಿಲ್ಲ. ಪ್ರತಿಯೊಂದು ಡೈಪರು ಕೂಡ ತುಂಬಾನೇ ಚೆನ್ನಾಗಿದೆ, ಏನಂದ್ರೆ ಏನೂ ಆಗಿಲ್ಲ. ಹಂಗಾಗಿ ಬೆಸ್ಟ್ ಇರೋದನ್ನ ಮಾತ್ರ ನಾನು ನಮ್ಮ ಪಾಪಗೆ ಯೂಸ್ ಮಾಡಿ ಹೇಳ್ತಾ ಇರೋಂಥದ್ದು. ಹಂಗಾಗಿ ಬೆಸ್ಟ್ ಇರೋ ಅಂತದ್ನ ನಾನು ಹೇಳ್ತಾ ಇರೋ ಅಂತದ್ದು. ನನ್ಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು, ತುಂಬಾನೇ ಚೆನ್ನಾಗಿದೆ. ಇದನ್ನು ಕೂಡ ಅಷ್ಟೇ, ಯಾವ್ದು ಕಿತ್ತೋಗೋದು ಆತರ ಯಾವ್ದು ಕಲೆ ಆಗ್ಲಿ ಏನೇ ಆಗ್ಲಿ ಏನೂ ಇಲ್ಲ. ತುಂಬಾನೇ ಚೆನ್ನಾಗಿ ಯೂಸ್ ಆಗ್ತಿದೆ ನಮ್ಮ ಪಾಪುಗೆ. ನಾವು ನಮ್ಮ ಪಾಪುಗೆ ಯೂಸ್ ಮಾಡೋಂತ ಡೈಪರ್ ಬಂದು ಈ ಕ್ಲಾತು. ಇದು ತುಂಬಾನೇ ಚೆನ್ನಾಗಿದೆ. ಯಶು ಮುಂಗೆ ಹಾಕ್ತಿವಿ. ಇದನ್ನ ಈ ತರ ಹಾಕ್ಬಿಟ್ಟು ಇದ್ರೊಳಗಡೆ ಈ ತರ ಹಾಕ್ಬಿಟ್ಟು ನೀಟಾಗೆ ಈ ತರ ಫಿಟ್ ಆಗುತ್ತೆ. ಇಲ್ಲಿ 2 ಬಟನ್ ಕೂಡ ಕೊಟ್ಟಿದ್ದಾರೆ. ಈಗ ಮಕ್ಕಳ ಕಾಲನ್ನ ಈ ತರ ತೆಗ್ದ್ಬಿಟ್ಟು ಈ ತರ ಹಾಕೋದು.
ಇದು ಅಡ್ಜಸ್ಟಬಲ್, ನಮ್ಮ ಪಾಪುಗೆ ತುಂಬಾನೇ ಚೆನ್ನಾಗಿ ಸೆಟ್ ಆಗಿದೆ. ನಾವ್ ಎಷ್ಟಕ್ ಬೇಕಾದ್ರೂ ಹಾಕೋಬಹುದು. ಇದು ಇಲ್ಲಿ 2 ಬಟನ್ ಕೊಟ್ಟಿರ್ತಾರೆ, 3 ಕಾರ ಹಾಕ್ಬೋದು. ಜಸ್ಟ್ ಈ ತರ ಫಿಕ್ಸ್ ಮಾಡೋದು ಅಷ್ಟೇನೆ, ಚೆನ್ನಾಗಿ ಇದಾಗುತ್ತೆ. ತುಂಬಾ ಏನು ಆತರ ಏನಿಲ್ಲ. ಇಲ್ಲೂ ಎಲಾಸ್ಟಿಕ್ ಕೊಟ್ಟಿರ್ತಾರೆ, ನೋಡ್ತಾ ಇರ್ಬೋದು. 2 ಸೈಡ್ ಕೊಟ್ಟಿರ್ತಾರೆ. ಮಕ್ಕಳು ಆರಾಮಾಗಿ ಯಾವುದೇ ತರ ಲೀಕೇಜ್ ಏನಿಲ್ಲ, ಚೆನ್ನಾಗಿ ಆಟ ಆಡ್ತಾರೆ. ಹಾಯ್ ಮಾಡಿ ಜನಗಳಿಗೆ, ಡ್ಯಾನ್ಸ್ ಮಾಡಿ. ಅಪ್ಪೋ ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದ್ದಾಳೆ ಶುಭ ಹಾಕೊಂಡು. ಇನ್ನ ಈ ಕ್ಲಾತ್ ಡೈಪರ್ನ ಹಾಕಿದ್ಮೇಲೆ ಇದ್ರ ಮೇಲೆ ಬಟ್ಟೆನೂ ಕೂಡ ಯೂಸ್ ಮಾಡ್ಬೋದಾ ಅಂತ ಹೇಳಿ ತುಂಬಾ ಜನಕ್ಕೆ ಅನುಮಾನ ಇರುತ್ತೆ. ಆರಾಮಾಗಿ ಯೂಸ್ ಮಾಡ್ಬೋದು. ನಾವು ಮಾಮೂಲಿ ರೆಗ್ಯುಲರ್ ಆಗಿ ಯೂಸ್ ಅಂಡ್ ಥ್ರೋ ಪ್ಯಾಂಪರ್ಸ್ ನ ಯಾವ ತರ ಯೂಸ್ ಮಾಡ್ತೀವಿ ಇದನ್ನು ಅಷ್ಟೇನೆ. ಇದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಬಟ್ಟೆನೂ ಕೂಡ ಹಾಕ್ಬೋದು. ನಾನು ಪ್ಯಾಂಪರ್ಸ್ ಹಾಕ್ಬಿಟ್ಟು ತೋರಿಸಿರೋದು ಏನಕ್ಕೆ ಅಂತ ಹೇಳಿದ್ರೆ, ನಾನು ಪ್ಯಾಂಪರ್ಸ್ ಹಾಕ್ತೀನಲ್ವಾ ನೈಟು, ಅವಾಗ ಕೂಡ ಇದನ್ನ ಸಿಂಗಲ್ ಆಗಿ ಯೂಸ್ ಮಾಡ್ತೀನಿ. ಒಳಗಡೆ ಬಟ್ಟೆನ ಹಾಕೋದಿಲ್ಲ, ಬರೀ ಇದನ್ನ ಮಾತ್ರ, ಬರೀ ಇಷ್ಟೇ ಹಾಕೋದು, ಇದ್ರೊಳಗಡೆ ಹಾಕೋದಿಲ್ಲ. ಇದು ಜಾಗ ಕೊಟ್ಟಿದ್ದಾರೆ ಅದನ್ನ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಒಳಗಡೆ ಹಾಕೋದಿಲ್ಲ, ಬರೀ ಇಷ್ಟನ್ನೇ ಹಾಕ್ಬಿಟ್ಟು ಅವಳಿಗೆ ಮಲಗಿಸ್ತೀನಿ ಆರಾಮಾಗಿ. ಪ್ಯಾಂಪರ್ಸ್ ಇಂದ ಲೀಕ್ ಆದ್ರೂ ಇದ್ರೊಳಗಡೆಯಿಂದ ಹಾಸಿಗೆ ಮೇಲೆ ಯಾವುದೇ ತರ ಲೀಕೇಜ್ ಆಗೋದಿಲ್ಲ. ಹಂಗಾಗಿ ನಾನು ಪ್ಯಾಂಪರ್ಸ್ ಹಾಕ್ಬಿಟ್ಟು ತೋರಿಸಿರೋ ಅಂತದ್ದು ನಿಮ್ಗೆ. ನಾನು ಆ ತರನು ಕೂಡ ನನ್ನ ಪಾಪುಗೆ ಯೂಸ್ ಮಾಡ್ತೀನಿ. ನೈಟು ಮಲ್ಕೊಂಡಿದ್ದಾಗ ನಿದ್ದೆಲಿ ಒದ್ದಾಡುತ್ತಲ್ವಾ, ಅವಾಗ ಪ್ಯಾಂಪರ್ಸ್ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಲೀಕೇಜ್ ಆಗ್ಬಿಡುತ್ತೆ. ಹಂಗಾಗಿ ಇದನ್ನ ಹಾಕ್ಬಿಟ್ರೆ ಕಂಫರ್ಟ್ ಆಗಿರುತ್ತೆ ಅವಳಿಗೆ, ಯಾವ ಕಡೆನೂ ಕೂಡ ಸ್ವಲ್ಪನೂ ಜರ್ಗೋದಿಲ್ಲ. ಹಂಗಾಗಿ ನಾನು ಯಾವ ತರ ಹಾಕಿ ಮಲಗಿಸಿರ್ತೀನಿ ಅದೇ ತರನೇ ಇರುತ್ತೆ ಬೆಳಗ್ಗೆವರೆಗೂ. ಹಾಸಿಗೆಯನ್ನು ಕೂಡ ಒಂದು ಚೂರು ಕೂಡ ಸ್ಪ್ರೆಡ್ ಆಗೋದಿಲ್ಲ, ಆ ತರ ಅವಳಿಗೆ ಹಾಕಿ ಮಲಗಿಸೋಂಥದ್ದು. ಈ ವಿಡಿಯೋ ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ವಿಡಿಯೋಸ್ ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ಕೊಂತಾ ಇದೀನಿ. ನಿಮ್ಗೆ ಯಾವ್ದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ, ಇಲ್ಲ ಯಾವ್ದಾದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನಗೆ ಗೊತ್ತಿರೋ ಅಂತದನ್ನ ತಿಳಿಸ್ಕೊಡ್ತೀನಿ. ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವ್ದಾದ್ರು ವಿಡಿಯೋ ಬೇಕು ಅಂತ ಹೇಳಿದ್ರೆ ಕೇಳಿ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ನನ್ಗೆ ಪಾಪು ಇರೋದ್ರಿಂದ ನಾನು ಜಾಸ್ತಿ ಪಾಪು ಬಗ್ಗೆನೇ ವಿಡಿಯೋ ಮಾಡಿ ಹಾಕ್ತಾ ಇರೋಂಥದ್ದು. ಯಾಕಂದ್ರೆ ರೆಗ್ಯುಲರ್ ಆಗಿ ನಾನು ಪಾಪುಗೆ ನಾನು ಏನ್ ಯೂಸ್ ಮಾಡ್ತೀನಿ, ಏನ್ ತಿನ್ನಿಸ್ತೀನಿ, ಏನ್ ಕುಡಿಸ್ತೀನಿ ಅದ್ರ ಬಗ್ಗೆ ಆದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆದ್ರೂನು ವಿಡಿಯೋಗಳನ್ನ ಹಾಕ್ತೀನಿ. ನಿಮ್ಗೆ ಏನಾದ್ರು ಹೆಲ್ಪ್ಫುಲ್ ಆದ್ರೆ ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.